ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು. ವಿಷಯ ತಾಳಿಕೋಟೆ ನಗರದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟುವ ಕುರಿತು ಮಾನ್ಯರೇ, ಕೆಳಗೆ ಸಹಿ ಮಾಡಿದ ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ತಾಳಿಕೋಟೆ ಪಟ್ಟಣವು ಎಲ್ಲಾ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೆ ಇರುವ ಕಾರಣ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟೆ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟುಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಅಂದು ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T2-266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟೆ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂಥ ಶಕ್ತಿಗಳು ವಿನಾಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂಥ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ಮತ್ತು ಸದರಿ ಕಟ್ಟಡವನ್ನು ಹಳೆಯ PWDಯಲ್ಲಿ ಕಟ್ಟಬೇಕು ಅಂತ ಇಲ್ಲಿವರೆಗೆ ಮೌಖಿಕವಾಗಿ ಕುಳಿತು ಮತ್ತು ಯಾವುದೇ ರೀತಿಯ ಆಸಕ್ತಿ ಇಲ್ಲದೆ ಕೇವಲ ರಾಜಕೀಯವಾಗಿ ಲಾಭ ಪಡೆಯಬೇಕಾದ ದುರುದ್ದೇಶದಿಂದ ಮತ್ತು ತಮ್ಮ ನೀತಿ ಸ್ವಾರ್ಥದಿಂದ ವಿರೋಧ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಕೆಂದರೆ ತಾಳಿಕೋಟೆ ಪಟ್ಟಣವು ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವುದರಿಂದ ಮತ್ತು ಈಗಾಗಲೇ ಪ್ರಜಾಸೌಧ ಕಟ್ಟಡ ಕಟ್ಟಲು ನೀಡಿದಂಥ ಜಮೀನಿಗೆ ಹತ್ತಿರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಮುಖ ಶಾಲಾ ಕಾಲೇಜುಗಳು ಇದ್ದು ಜನದಟ್ಟಣೆ ಹೊಂದಿರುವ ಪ್ರದೇಶವಾಗಿರುತ್ತದೆ. ವಿರೋಧಿಗಳು ಹೇಳುವಂತೆ ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರವನ್ನು ಮಾಡಲು ತೊಂದರೆ ಆಗಿರುವುದಿಲ್ಲ. ಅದೇ ರೀತಿ ಸದರಿ ಜಮೀನು ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಹಳ್ಳಿಗಳಾದ ಮೈಲೇಶ್ವರ, ಮಸ್ಕನಾಳ್, ಕೊಡಗಾನೂರು, ಕಾರಗನೂರು, ಗುಂಡಕನಾಳ್, ನಾವದಗಿ ಹಳ್ಳಿಗಳು ಕೇವಲ 2ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತದೆ ಮತ್ತು ಅಲ್ಲಿಯ ಹಳ್ಳಿಯ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಈ ರೀತಿ ಎಲ್ಲ ರೀತಿಯಿಂದ ಪ್ರಜಾಸೌಧ ಕಟ್ಟಡ ಕಟ್ಟಲು ಅತಿ ಸೂಕ್ತವಾದ ಸ್ಥಳ ಇರುತ್ತದೆ ಅಂತ ಗೊತ್ತಿದ್ದರೂ ಸಹ ಕೇವಲ ರಾಜಕೀಯವಾಗಿ ಪ್ರಸ್ತುತ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗದಂತೆ ತಡೆಯಲು ವಿನಾಕಾರಣ ವಿರೋಧವನ್ನು ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿನಾಕಾರಣ ಪ್ರಜಾಸೌಧ ಕಟ್ಟಲು ವಿರೋಧ ಮಾಡುವವರು ಹಳೆಯ PWDಯಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಬೇಕು ಅಂತ ಮಾಗಣಿ ಮಾಡಿದ್ದು ಕೇವಲ ರಾಜಕೀಯವಾಗಿದ್ದು ಇರುತ್ತದೆ. ಏಕೆಂದರೆ ಸದರಿ PWD ಸ್ಥಳಕ್ಕೆ ಹೊಂದಿಕೊಂಡು ಮದ್ಯಪಾನ ಮತ್ತು ಡಾಬಾಗಳನ್ನು ಹೊಂದಿಕೊಂಡು ಇರುವುದರಿಂದ ಪ್ರಜಾಸೌಧ ಕಟ್ಟಡ ಕಟ್ಟುವುದು ಸೂಕ್ತ ಸ್ಥಳ ಅಲ್ಲ ಎಂಬ ವಿಷಯ ಗೊತ್ತಿದ್ದರೂ ಕೂಡ ರಾಜಕೀಯ ಲಾಭ ಪಡೆಯಲು ವಿರೋಧವನ್ನು ಮಾಡಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುತ್ತಿರುವುದು ಸದರಿ ಅಲ್ಲ. ಆದ್ದರಿಂದ ಮೆಹರ್ಬಾನ್ ರವರು ಇಂಥ ಅಭಿವೃದ್ಧಿ ವಿರೋಧ ಇರುವ ಶಕ್ತಿಗಳು ಕಿವಿಗೊಂಡರೆ ಪ್ರಜಾಸೌಧ ಕಟ್ಟಡ ನಿಗದಿಪಡಿಸಿದ ಜಮೀನಿನಲ್ಲಿ ಕಟ್ಟಲು ಅನುಮತಿ ಮಾಡಿಕೊಡಬೇಕಂತ ಈ ಕೆಳಗೆ ಸಹಿ ಮಾಡಿದ ಸಾರ್ವಜನಿಕ ವಿನಂತಿ ಇರುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಟೋಟಲ್ ಎಲ್ಲ ಜನರು 90% ಜನ ಇದ್ರ ಪರವಾಗಿ ಅದಾರ ಸರ್. शहर के जिम्मेदारान यहाँ पर DC साहब के मुलाकात के लिए आए हैं। आने का मकसद ये है कि जो तालिकोट के अंदर काफ़ी दिनों से ताल्लुका होकर 10 साल हुआ, अब तक कोई भी सरकारी ऑफिस नहीं बने। अब हाल ही प्रजासौधा के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर होने के लिए क्या है गाँव के लोग आने के फिक्र लेकर क्या है बीजापुर तक पहुँचे हैं। DC साहब से, जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फायदे का काम होगा। अस्सलाम वालेकुम, जय हिंद, जय कर्नाटक। तुम्हारा नाम बोलो। मेरा नाम मोहिद्दीन साहब नगारची, माजी पुरसभೆ ಸದಸ್ಯರು। ओके, थैंक यू। ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರ್ಲಿಕ್ಕೆ ಕಾರಣ ಏನಂತಂದ್ರ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯ್ತು. ಇವತ್ತಿನವರೆಗೆ ಭೂಮಿ ಇರ್ಲಾರ್ದಕ್ಕ ತಾಲೂಕಾ ಆಫೀಸ್ ಆಗದೆ
ಪೆಂಡಿಂಗ್ ಉಳಿದಾವ. ಎಲ್ಲಾ 52 ತಾಲೂಕಿನ ರಾಜ್ಯದಾಗ ಘೋಷಣೆ ಆಗ್ಯಾವ. ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ದು ಒಂದೇ ಉಳಿದಿರೋದು ಈಗ ತಾಳಿಕೋಟಿ ನಮ್ಮ ರಾಜ್ಯದೊಳಗ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಹಿಂದಿದ್ದ ಜಿಲ್ಲಾಧಿಕಾರಿ ಒಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕ ಸಲುವಾಗಿ ಒಂದು 3-4 ಜಾಗಗಳನ್ನ ನೋಡಿದ್ರು. ಅಲ್ಲಿ ಒಂದು ಇನ್ನೊಬ್ರು ದಾನಿಗಳದ ಜಾಗನ ನೋಡಿದ್ರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನ ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದ್ರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ ಇವತ್ತ 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ, ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀ ಆಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನ ಇವತ್ತ ತಾಲೂಕಾ ಇವು ಎಲ್ಲರೂ ಅದನ್ನ ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಆಗಿಬಿಟ್ಟಿದೆ. ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದ. ಎಲ್ಲಾ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತಕ್ಕನು ಊರಾಗ ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದ, ಇಲ್ಲಿ IB ಒಳಗ್ ಮಾಡ್ರಿ, KB ಒಳಗ್ ಮಾಡ್ರಿ ಅಂತೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂತ ಕೆಲವೊಂದಿಷ್ಟು ಜನ ಅದನ್ನ ತಕರಾರು ಮಾಡಿ ಊರೊಳಗ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಬಂದ ದುಡ್ಡು ಸಂತೆಗೆ ಒಳ್ಳೆ ಹೋಗುವಂತ ಆದ್ರ ಆಲಿಕ್ ಬಿಡಲ್ದಕ್ಕ ಅನ್ನುವಂತ ಒಂದು ಮಾತಾಡ್ಕೊಂತ ಕುಂತಾರ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲುವ ಆಗ್ಬೇಕು. ಎಲ್ಲಾ ತಾಲೂಕಾ ಆಫೀಸ್ಗಳು ಒಂದ ಸೂರಿನಡಿ ಬಂದ್ರ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಂದ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲಾ ಇಷ್ಟು ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಇವತ್ತು ಬೆಂಬಲ ನೀಡಿ ಈ ತಾಲೂಕಾ ಆಫೀಸು 1 ವರ್ಷದೊಳಗ ಕಂಪ್ಲೀಟ್ ಆಗ್ಲಿ, ಇದಕ್ಕ ಪ್ರೋತ್ಸಾಹ ಕೊಡ್ಲಿ ಜಿಲ್ಲಾಧಿಕಾರಿಗಳು, ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲಾ ಹೋರಾಟ ಮಾಡಾಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೇದಾಗ್ಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರ್ ಹೊರಗ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಾಕತ್ತಾರ. ಅದಕ್ಕ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಪೂರ್ವಕ ಏನ್ ಸರ್ ಈಗ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದ್ ಅಲ್ಲಿ ಕುಂತು ಪ್ರತಿಭಟನೆ ಮಾಡಾಕತ್ತಾರ. ಅದು ದೂರ ಆಗ್ತಾ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರು. ಅದಕ್ಕ ಇದು ಊರೊಳಗಂದ್ರ ಸ್ಟೇಟ್ ಹೈವೇದಾಗ ಐತ್ರಿ ರೋಡ್, ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರ ಊರೊಳಗಿರೋ IB ಒಳಗ್ ಮಾಡ್ರಿ, ಅಲ್ಲಿ KB ಒಳಗ್ ಮಾಡ್ರಿ. ಅವು ಎಲ್ಲಾ ಈಗಾಗಲೇ ಇಕ್ಕಟ್ಟು ರಸ್ತೆಗಳಾಗ್ಯಾವ. ಈಗ ಅಲ್ಲೇ ಹೋದ್ರ ಒಂದು ಟ್ರಾಫಿಕ್ ನಿಂದ್ರಕ್ ಆಗಂಗಿಲ್ಲ, ಒಂದು ಗಾಡಿ ತಿರ್ಗಾಡಕ್ ಬರಂಗಿಲ್ಲ. ಸಾಲಿಗಳು ಕನ್ನಡ ಸಾಲಿ ಒಳಗ್ ಮಾಡಿರ್ತಾರ, ಸಾಲಿ ಹೋಗಿ ಊರವ್ರಿಗೆ ಮಾಡ್ಲಕ್ ಆಗತ್ತಂದ್ರ ಆಗಲ್ಲ. ಅದಕ್ಕೆ ಅದನ್ನ ಎಲ್ಲಿ ತಾಲೂಕಾ ಆಫೀಸ್ ಎಲ್ಲಾ ಈಗ ಎಷ್ಟು ತಾಲೂಕಾಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪುರಿ ಒಳಗ 5 ಕಿಲೋಮೀಟರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈಗ ಊರ್ಲಿಂದ ಒಂದ್ 500 ಮೀಟರ್ ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆ ಒಂದು ಪ್ಲೇಸ್ ಆಗುತ್ತ, ಒಂದು ಚಂದ ರೋಡ್ ಹೈವೇ ಆದ. ಅದಕ್ಕೆ ಇಲ್ಲೇ ನಿರ್ಮಿಸ್ಬೇಕನ್ನೋದು ನಮ್ದು ಒತ್ತಾಯ. ಎದುರಿಗೆ ಕುಂತಾರ ಸರ್, ಅವ್ರಿಗೆ ಕಾಣದ ಕೈಗಳು ಯಾಕೆ ಬೈಲಿಗೆ ಕುಂತಾರ ಅವ್ರು ಎದುರಿಗೆ. ಜಮೀನ್ದಾರ ದಾನ ಒಂದ್ 3 ಮಂದಿ ಕೂಡಿ ಮಾಡ್ಯಾರ್ರಿ. ಒಬ್ರು ಬಸವರಾಜ್ ಮುದರ್ಕಲ್ ಅಂತೇಳಿ, ಇನ್ನೊಬ್ರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ರು ನಜೀರ್ ಕೋಳ್ಯಾಳ ಅಂತೇಳಿ. ನಮ್ಮ ಹೆಸರು ಪ್ರಭುಗೌಡ ಮುದರ್ಕಲ್, ತಾಳಿಕೋಟೆ. ಇವತ್ತು ತಾಳಿಕೋಟೆಯಲ್ಲಿ ಆಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ, ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಇವತ್ತ 1 ರೂಪಾಯಿಗೂ ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತ ಕೋಟ್ಯಾನ್ಗಟ್ಲೆ ಆಸ್ತಿಯನ್ನ ಅವರು ಪ್ರಜಾಸೌಧ ನಿರ್ಮಾಣವಾಗ್ಲಿ, ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗ್ಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚು ಇಂತ ಜಾಗಗಳನ್ನ ಕೊಡುವಂತೆ ಅವರಿಗೆ ಮನವರಿಕೆ ಮಾಡ್ಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಈಗ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗೈತಿ ಅಂತಂದ್ರ ಆ ಹಣವನ್ನ ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಕ್ಕ ನಾವು ತಾಳಿಕೋಟೆಯ ಎಲ್ಲ
ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಹೇಳಿ ಒಂದು ಆಶೆ ಭಾವನೆಯನ್ನು ಇಟ್ಟುಕೊಂಡು ಎಲ್ಲಾ ನಮ್ಮ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ತಾಯಂದಿರು ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೈತಿ ಅಂತಂದ್ರ ಇವತ್ತಿನ ಕಾಲದಲ್ಲಿ ಅವಶ್ಯವಾಗಿ ಪ್ರಜಾಸೌಧ ಆಗುವುದನ್ನ ಅವಶ್ಯ ಐತಿ. ಈಗಾಗ್ಲೇ ತಹಸೀಲ್ದಾರ್ ಕಾರ್ಯಾಲಯ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಅದರಂತೆ ಈ ಒಂದು ತಾಲೂಕ್ ಪಂಚಾಯತಿನೂ ಕೂಡ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಈಗಾಗ್ಲೇ ಸಾಕಷ್ಟು ತಾಲೂಕಾ ಮಟ್ಟದಲ್ಲಿ ಆಗುವಂತಹ ಕಚೇರಿಗಳು ಇನ್ನೂ ಬಾಕಿ ಅದಾವು. ಈಗ ಜನರಿಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಸಬ್ ರಿಜಿಸ್ಟರ್ ಆಫೀಸ್ ಆಗ್ಬೇಕಾಗೈತಿ. ಇನ್ನು ಕೂಡ ಸ್ಥಳಾವಕಾಶ ಇರ್ಲಾರ್ದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಆಗಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಕಚೇರಿ ಆಗ್ಬೇಕಾಗೈತಿ. ಅದ್ರೂ ಸ್ಥಳಾವಕಾಶ ಇರ್ಲಾರ್ದ್ರಿಂದ ಅದನ್ನೂ ಆಗಿಲ್ಲ. ತಾಲೂಕ್ ಆದ ನಂತರ ಎಷ್ಟೋ ಕಚೇರಿಗಳು ಆಗ್ಬೇಕಾದಂತವು ಇನ್ನ ನೆನೆಗುದಿಗೆ ಬಿದ್ದಾವು. ಪ್ರಜಾಸೌಧ ಆಯ್ತು ಅಂತಂದ್ರ ನಾವ್ ಆ ಆಫೀಸ್ ಗಳನ್ನ ಇಲ್ಲಿ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೇಳ್ಕೊಳಕ್ ಒಂದ್ ಅನುಕೂಲ ಆಗ್ತೈತಿ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರಜಾಸೌಧ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳಕ್ ಇಷ್ಟೆಲ್ಲಾ ಇಡೀ ತಾಳಿಕೋಟಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಬಂದಿವಿ. ಅದನ್ನ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗ ಪ್ರಜಾಸೌಧ ಕಟ್ಟಡ ಮಾಡ್ಲಕ್ಕ ಪ್ರಾರಂಭಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ಕೇಳ್ಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಹೆಸರು ನೀಲಮ್ಮ ಪಾಟೀಲ, ತಾಳಿಕೋಟೆಯ ಮಾಜಿ ಪುರಸಭೆ ಅಧ್ಯಕ್ಷರು. ಈಗಾಗ್ಲೇ ಬಿಸಿಲು ನಾಡಿನ ಹಸಿರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ಬಯಸ್ತೀನಿ.